ಇನ್ನು ಯಾರ್ಯಾರು ನನ್ನ ಪರವಾಗಿಲ್ಲ ಅನ್ನುವಂಥ ನಾಯಕರಿದ್ರಲ್ಲ ಅವರೆಲ್ಲರನ್ನೂ ಕೂಡ ಭೇಟಿ ಮಾಡುವಂಥ ಪ್ರಯತ್ನವನ್ನು ಡಿ ಕೆ ಹಿಂದಿನ ಮಾಡಿದರು. ಆದರೆ ರಾಜಣ್ಣವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ, ಎರಡೆರಡು ಬಾರಿ ಭೇಟಿ. ಶನಿವಾರ ರಾತ್ರಿನೂ ಭೇಟಿ ಮಾಡಿದರು, ನಿನ್ನೆನೂ ಭೇಟಿ ಮಾಡಿದ್ದಾರೆ. ಏನೇನು ಮಾತಾಡಿದ್ರು? ನಾವು ನೀವು ಜೊತೆಗಿದ್ದಂಥವರು, ಯೂತ್ ಕಾಂಗ್ರೆಸ್ಸಿಂದ ನಾವು ಜೊತೆ ಕೆಲಸ ಮಾಡಿರುವಂಥವರು, ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥವರು, ಒಳ್ಳೆಯ ಸ್ನೇಹಿತರು. ನೀವು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗುವಂಥ ನಿಟ್ಟಿನಲ್ಲಿ ನಾನು ಸಹಾಯ ಮಾಡಿದ್ದೀನಿ, ಅದೆಲ್ಲವೂ ಕೂಡ ಜ್ಞಾಪಕ ಇರಬೇಕು. ಯಾಕೆ ರಾಜಕೀಯ ವಿರೋಧ ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯ ಬರೋದಕ್ಕಿಂತ ಮೊದಲಿಂದಲೂ ಕೂಡ ನಾವು ಸ್ನೇಹಿತರೆ. 2004 ಬಳಿಕ ಸಿದ್ದರಾಮಯ್ಯವರು ಕಾಂಗ್ರೆಸ್ಸಿಗೆ ಬಂದರು. ಆದರೆ ನಾವು ಯೂತ್ ಕಾಂಗ್ರೆಸ್ಸಿನಿಂದ ಜೊತೆಗಿರುವಂಥವರು. ನಮ್ಮ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಯಾಕೆ? ಈ ರೀತಿ ಹಳೆಯ ದಿನಗಳನ್ನು ಮೆಲುಕು ಹಾಕಿ ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು. ಇನ್ನು ನಮಗೆ ಎಲ್ಲಿ ಗೌರವ ಇದೆಯೋ ಅಲ್ಲಿ ನಾವಿರ್ತೀವಿ. ರಾಜಣ್ಣ ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ಹೈಕಮಾಂಡ್ ಹೇಳಿದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ತಮ್ಮ ಸ್ಥಾನಮಾನದ ಬಗ್ಗೆನೂ ಕೂಡ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ಹೇಳಿದ್ರೆ ನಾವು ಅದನ್ನು ಫಾಲೋ ಮಾಡ್ತೀವಿ. ಆಯ್ತಲ್ಲ, ಅಲ್ಲಿಗೆ ಎಷ್ಟು ಬುದ್ಧಿವಂತಿಕೆ ಉತ್ತರ ನೋಡಿ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾಡ್ತೀವಿ ಅಂತಂದರೆ ಮುಗಿತಲ್ಲಿಗೆ. ಏನು ರಾಜಣ್ಣ ಅಷ್ಟೇ ಒಪ್ಕೊಳ್ಳೋದಾ? ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಕೂಡ ಒಪ್ಕೋಬೇಕು. ಇದನ್ನು ರಾಜಣ್ಣ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಬನ್ನಿ, ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ ಪ್ರಸನ್ನ. ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಸಚಿನ್ ಪೈಲಟ್ ನೋಡಿ, ರಾಜಸ್ಥಾನದಲ್ಲಿ ಘಟನಾವಳಿಗಳು ಯಾವ ರೀತಿ ಆಯಿತು, ಏನು ಎತ್ತ, ಅದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಎಷ್ಟರ ಮಟ್ಟಿಗೆ ರಾದ್ಧಾಂತಗಳಾಗಿ ಇವರು ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ, ಇಡೀ ರಾಜ್ಯವನ್ನೇ ಕಳ್ಕೋಬೇಕಾಯಿತು ಅಂತ ಸತೀಶ್ ಪೈಲಟ್ ಹೇಳ್ತಾರೆ. ಇಲ್ಲ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ ಅಂತ. ಇವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡೇ ತೀರ್ಮಾನಕ್ಕೆ ಬಂದಿತ್ತು ಅನ್ನುವಂಥದ್ದು ಇದೆಯಲ್ಲ, ಪ್ರಶ್ನೆಯಾಗಿ ಉಳಿಯುತ್ತೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನೋಡಿ, ಈಗ ಎಲ್ಲರನ್ನೂ ಕೂಡ ತನ್ನ ವ್ಯಾಪ್ತಿ ತಗೋಬೇಕು ಅಂತ ಡಿ ಕೆ ಶಿವಕುಮಾರ್ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲವ್ರನ್ನ ಒಂದೊಂದು ಬಾರಿ ಭೇಟಿ ಮಾಡಿದ್ದಾರೆ. ಅದು ರಾಜಣ್ಣವ್ರನ್ನ ಮಾತ್ರ 2 ಬಾರಿ ಭೇಟಿ ಮಾಡಿದ್ದಾರೆ. ಹಳೆಯ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಸಿದ್ದರಾಮಯ್ಯನವರು 2004ರಲ್ಲಿ ಬಂದರು, ಆದರೆ ನಾವು ಅದಕ್ಕಿಂತ ಮೊದಲಿಂದಲೂ ಕೂಡ ಸ್ನೇಹಿತರು ನಾವು, ಹೀಗಾಗಿ ನಾವೆಲ್ಲರೂ ಕೂಡ ಒಟ್ಟೊಟ್ಟಿಗಿರೋಣ ಅಂತ. ರಾಜಣ್ಣ ಕೊಟ್ಟಂಥ ಉತ್ತರ ಕೂಡ ಚೆನ್ನಾಗಿದೆ, ಭಾಳ ಬುದ್ಧಿವಂತಿಕೆಯ ಉತ್ತರ. ನಮ್ಮದೇನು ನಿಮ್ಮ ಬಗ್ಗೆ ಏನು ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ, ಹೈಕಮಾಂಡ್ ಹೇಳಿಬಿಟ್ರೆ ನಾವು ಒಪ್ಕೊಂಡ್ಬಿಡ್ತೀವಿ ಅನ್ನೋದ್ರ ಮುಖಾಂತರ ಎಲ್ಲದೂ ಕೂಡ ಹೈಕಮಾಂಡ್ ನಿರ್ಧಾರ ಅಂತಲೇ ರಾಜಣ್ಣ ಹೇಳಿದ್ದಾರೆ. ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಕಾಂಗ್ರೆಸ್ 2 ರಾಜ್ಯಗಳನ್ನ ಕಳೆದುಕೊಳ್ಳೋದಕ್ಕೆ ಕರ್ನಾಟಕದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಈಗ ನಡೀತಾ ಇದಾವೋ ಅದು ಆ ರಾಜ್ಯಗಳಲ್ಲೂ ಕೂಡ ನಡೆದಿತ್ತು. ಅದಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಕಾಂಗ್ರೆಸ್ನ ನಾಯಕರು ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಡೀ ರಾಜ್ಯದ ಚುನಾವಣೆಯನ್ನ ಕಳೆದುಕೊಳ್ಬೇಕಾಯ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಯಾವ ತರ ಇದ್ದಾರೆ ಅಂತಂದ್ರೆ, ರಾಹುಲ್ ಗಾಂಧಿ ಅವ್ರನ್ನೂ ಒಪ್ಪಿಸ್ಬೇಕು, ರಾಜಣ್ಣನವ್ರನ್ನೂ ಒಪ್ಪಿಸ್ಬೇಕು, ಇಬ್ಬರನ್ನೂ ಮನವರಿಕೆ, ಅಂದ್ರೆ 2 ತುದಿಗಳನ್ನ ಮನವರಿಕೆ ಮಾಡ್ಕೊಡ್ಬೇಕು. ಆ ರೀತಿಯ ಪರಿಸ್ಥಿತಿ ಇದೀಗ ಡಿ ಕೆ ಶಿವಕುಮಾರ್ ಅವರಿಗಿದೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ತನ್ನ ಜೊತೆಗೆ ಯಾರೆಲ್ಲ ಸಂಘರ್ಷವನ್ನ ಪ್ರಾರಂಭ ಮಾಡಿದ್ರು ಅಥವಾ ತನ್ನ ಜೊತೆಗೆ ಸಂಬಂಧಗಳು ಹಳಸಿ ಹೋಗಿತ್ತು ಅಂತವ್ರನ್ನ ಒಬ್ಬೊಬ್ಬರನ್ನಾಗಿ ಮನವರಿಕೆ ಮಾಡಿಕೊಡುವಂತ, ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ರಾಜಣ್ಣ ಅವ್ರನ್ನ ಶನಿವಾರ ರಾತ್ರಿ ಭೇಟಿಯಾಗಿದ್ರು. 10-12 ನಿಮಿಷಗಳ ಕಾಲ ಮಾತ್ರ ಮಾತುಕತೆ ಸಾಧ್ಯ ಆಗಿತ್ತು. ಅವತ್ತು ರಾಜಣ್ಣ ಅವರಿಗೆ ಸಮಾಧಾನ ಆಯ್ತೋ ಅಲ್ಲ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರಿಗಿಂತೂ ಸಮಾಧಾನ ಆಗಿರಲಿಲ್ಲ. ಹೀಗಾಗಿ ಮತ್ತೊಮ್ಮೆ ಭೇಟಿ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರಿಗೆ ತಮ್ಮ ಹಳೆಯ ದಿನಗಳನ್ನ ನೆನಪಿಸಿದ್ದಾರೆ. ಯೂತ್ ಕಾಂಗ್ರೆಸ್ ನಲ್ಲಿ ತಾವು ಹೇಗಿದ್ವಿ ಅನ್ನುವಂಥದ್ದು ನೆನಪಿಸಿದ್ದಾರೆ. ಮತ್ತೆ ಯಾವ ಸಂದರ್ಭದಲ್ಲಿ ಅವರು ಅಧಿಕಾರಕ್ಕೆ ಏರುವಂತ ಅವಕಾಶಗಳಿದ್ದಾಗ ತನ್ನ ಸಹಾಯ ಏನಿತ್ತು ರಾಜಣ್ಣ ಅವರಿಗೆ ಅನ್ನುವಂಥದ್ದನ್ನ ನೆನಪಿಸಿದ್ದಾರೆ. ಮತ್ತು ಈಗ ಯಾಕೆ ವಿರೋಧ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಎತ್ತಿಟ್ಟಿದ್ದಾರೆ. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ತನ್ನ ಎಲ್ಲ ಸಮಾನ ವಯಸ್ಕರು, ಸಮಾನ ಮನಸ್ಕರು ಯಾರು ಅನ್ನುವಂಥದ್ದನ್ನ ಫಿಲ್ಟರ್ ಮಾಡಿ ನೋಡಿದಾಗ ಬಹುತೇಕರು ಅವರ ಜೊತೆಗೆ ಕಾಂಗ್ರೆಸ್ನಲ್ಲಿ ಬೆಳೆದು ಬಂದಂಥವ್ರು. ಡಿ ಕೆ ಶಿವಕುಮಾರ್ ಈ ಸ್ಥಾನಕ್ಕೆ ಬರುವ ಸಂದರ್ಭದಲ್ಲಿ ಉಳಿದ ಎಲ್ಲ ನಾಯಕರು ಕೂಡ ಸಮಾನಾಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರು. ಹೀಗಾಗಿ ಅವ್ರನ್ನ ಮನವೊಲಿಸುವಂತಹ ದೊಡ್ಡ ಪ್ರಯತ್ನ, ದೊಡ್ಡ ಒಂದು ಸರ್ಕಸ್ ಅನ್ನ ಡಿ ಕೆ ಶಿವಕುಮಾರ್ ಮಾಡಲೇಬೇಕಾಗಿದೆ. ರಾಜಣ್ಣ ಅವರು ಕೂಡ ಬಹಳ ಸೂಕ್ಷ್ಮವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಮಗೆ ಎಲ್ಲಿ ಗೌರವ ಇರುತ್ತೆ ಅಲ್ಲಿ ನಾವು ಇರ್ತೀವಿ ಅನ್ನೋ ಮೂಲಕ ಸಿದ್ದರಾಮಯ್ಯನವರ ಕಡೆ ನಮ್ಮ ಗೌರವ ಇದೆ ಅನ್ನುವಂಥದ್ದು, ಸಿದ್ದರಾಮಯ್ಯನವರಿಂದ ನಮಗೆ ಬೇಕಾದಂತ ಗೌರವ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕಾಂಗ್ರೆಸ್ನ ಬಹುತೇಕ ನಾಯಕರಿಗೆ ಇರುವಂತಹ ಆಕ್ಷೇಪ ಅದೇನೆ.
ಅಂದ್ರೆ ನಮಗೆ ಅಸ್ತಿತ್ವ ಎಲ್ಲೋ ಒಂದ್ ಕಡೆ ನಾವು ಕಳೆದುಕೊಳ್ತೀವೇನೋ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬಂದ್ರೆ ಉಳಿದ ಮುಂದಿನ ಚುನಾವಣೆ ಇರ್ಬೋದು, ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ತಮ್ಮ ಸ್ಥಾನಮಾನಗಳು ಏನು ಅನ್ನುವಂತ ಪ್ರಶ್ನೆ ಬಹುತೇಕ ಹಿರಿಯ ನಾಯಕರನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಬಹಳ ಮಂದಿ ಅವರನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಸೇರಿದಂತೆ ಎಲ್ಲರನ್ನೂ ಕೂಡ ಒಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ರಾಜಣ್ಣ ಅವರಿಗೆ ಮಾತ್ರ ಸೀಮಿತ ಆಗಿಲ್ಲ, ರಾಹುಲ್ ಗಾಂಧಿ ತನಕವೂ ಕೂಡ ತಲುಪಬೇಕಂತ ಪರಿಸ್ಥಿತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಹೀಗಾಗಿ ಅವಕಾಶ ಸಿಕ್ಕಾಗ್ಲೆಲ್ಲ ದೆಹಲಿಗೆ ಹಾರ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯ ಭೇಟಿಗೆ ನಿರಂತರವಾದಂತಹ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಮುಂದೆ ಅವರು ಒಂದಷ್ಟು ವಿಷಯಗಳನ್ನ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ 2028, 2029 ಲೋಕಸಭಾ ಚುನಾವಣೆ ತನ್ನ ನೇತೃತ್ವದಲ್ಲಿ ನಡೆದ್ರೆ ಏನು ಲಾಭ ಕಾಂಗ್ರೆಸ್ಗೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಒಂದೊಂದು ನಡೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.